ಮಸಾಲೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಮೇಡಮ್ 3 ಪೆಪ್ಸಿ ಕೊಡಿ. ಹಾಂ ಓಕೆ. ಎಲ್ಲ ಸೇರಿ ಟೋಟಲ್ 200 ಸರ್. ಅಯ್ಯೋ ಮೇಡಮ್ ಪರ್ಸ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. 1-2 ನಿಮಿಷ ಮನೆಗೆ ಹೋಗ್ಬಿಟ್ಟು ತಂದು ಕೊಟ್ಬಿಡ್ತೀನಿ ಆಯ್ತಾ? ಸರ್ 1 ನಿಮಿಷ, ಎಲ್ಲ ಇದೆಯೋ ನಾವು ಚೆಕ್ ಮಾಡ್ಕೊಡ್ತೀನಿ. ಹಾಂ ತಗೊಳ್ಳಿ. ಸರ್ ತಗೊಳ್ಳಿ. ಥ್ಯಾಂಕ್ ಯು. Few moments later. ಅಯ್ಯಯ್ಯೋ ಲಾಟ್ರಿ ಹೊಡಿತು ನನಗೆ. ಅಯ್ಯಯ್ಯೋ ಮೇಡಮ್ ಈ ಚೀಟಿಯಲ್ಲಿ ಐ ಲವ್ ಯು ಅಂತ ಬರ್ದಿದ್ದೀರಾ? ಐ ಲವ್ ಯು ಇರಲಿ, ಮೊದಲು ತೊಗೊಂಡಿರೋ ಬಿಲ್ ಕಟ್ಟು. ಅಯ್ಯೋ ತಗೊಳಮ್ಮ, ನಿನ್ ದುಡ್ಡು ಯಾರಿಗೆ ಬೇಕು? ಎಷ್ಟು ಆಸೆಯಿಂದ ಬಂದು. ಅಯ್ಯೋ ಏನ್ರಿ ಇದು? ಅಣ್ಣ ನಾನು ಯಾವಾಗಲೂ ನೋಡ್ತೀನಿ, ಡೈಲಿ ಹಿಂಗೆ ಹೋಗ್ತೀರಾ ಹಿಂಗೆ ಬರ್ತೀರಾ, ಹಿಂಗೆ ಹೋಗ್ತೀರಾ ಹಿಂಗೆ ಬರ್ತೀರಾ. ಏನಾದರೂ ಕೆಲಸ ಮಾಡ್ಕೋಬೋದಲ್ಲ? ಇವಳೇ ನಿಂಗೆ ತಿಂತವಳೆ. ಚಾಟಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ನೋಡಿದ್ರೆ 5,000 ರೂಪಾಯಿ ಬಿಲ್ ಮಾಡಿಸವಳೆ. ವಾಟ್ಸಪ್ಪಲ್ಲಿ ಮಾತ್ರ ಗಂಟೆಗೊಂದ್ಸಲ ಬೇಬಿ ಊಟ ಮಾಡ್ದೆ ಅಂತ ಕೇಳ್ತಿದ್ದ. ಇವಾಗ ಕೇಳ್ಬೋದಲ್ವಾ, ಬೇಬಿ ಇನ್ನೂ ಏನಾದರೂ ತಿಂತೀಯಾ, ಬೇಬಿ ಏನಾದರೂ ತಿನ್ನು ಅಂತ ಕೇಳಲ್ಲ. ಹೀಗೆ ಗ್ರಾಸರೀಸ್ಗೋಸ್ಕರ ಹೈಪರ್ ಮಾರ್ಕೆಟ್ ಸಿಟಿಗೆ ಬಂದೆ. ಸೊ ಇಲ್ಲಿ ನೋಡಿದ್ರೆ ಇದು ನೋಡಿದ್ರ ತೆಂಗಿನಕಾಯಿ ಜುಂಜು 100 ರೂಪಾಯಿ ಅಂತೆ ತೆಂಗಿನಕಾಯಿ ಜುಂಜಿಗೆ. ಅಲ್ಲ ಕೂರಿ, ರೋಡ್ ಮೇಲೆ ಒಂದು ಹುಡುಗಿ ಬೈಕ್ ಓಡಿಸ್ತಾಳೆ ಅಂತ ಗೊತ್ತಿತ್ತು ತಾನೆ, ಮತ್ತೆ ಸೈಡ್ಗೆ ಹೋಗ್ಬೇಕು ತಾನೆ, ಬುದ್ಧಿ ಬೇಡವಾ ನಿಂಗೆ? ಅಕ್ಕ ನಾನು ಮನೇಲಿ ಕುತ್ಕೊಂಡು ಬೀಡಿ ಸಾಕ್ತಿದ್ದೆ. ಬೇಬಿ ನಂಗೆ ಹೊಟ್ಟೆ ಹಸಿತೈತೆ, ಏನಾದ್ರು ತಿನ್ನೋಣ ಬಾ. ನನ್ನ ಕಡೆ ದುಡ್ಡಿಲ್ಲ ಬೇಬಿ. ನಂಗೆ ತಿನ್ಲೇಬೇಕೀಗ. ಏನ್ ಮಾಡೋದು ಇವಾಗ? ನನ್ನ ಕಡೆ ಒಂದು ಪ್ಲಾನ್ ಐತೆ, ಬಾ ಹೋಗೋಣ. ಹ್ಞೂ ಸರಿ ಬಾ. ಬಾ ಕುಂದ್ರು, ಬಾ ಅಷ್ಟು ಕುಂದ್ರು ನೀನು. ಅಣ್ಣ ಒಂದು ಫ್ರೆಂಚ್ ಫ್ರೈಸ್ ಕೊಡಿ. ಓಕೆ ಸರ್ ತಂದೆ. ತಗೊಳ್ಳಿ ಸರ್, ತಿನ್ನಿ. ಬೇಬಿ ಬೇಬಿ ಇದು ತಿಂದಾದ್ಮೇಲೆ ದುಡ್ಡು ಕೊಡಕ್ಕಿಲ್ಲಲ್ಲ, ಒಂದು ಕಲ್ ತಗೊಂಡ್ ಇಟ್ಬಿಡು. ಅವನಿಗೆ ಏನಾದ್ರು ಒಂದು ಹೇಳಿ ಹೋಗೋಣ. ಓಕೆ ಹೋಗು ತಿಲ್ಲು. ಅಣ್ಣ ಅಣ್ಣ ಏನಣ್ಣ ನೀನು ಫ್ರೆಂಚ್ ಫ್ರೈಸ್ ಅಲ್ಲಿ ಕಲ್ ಬಂದ ತೊಗೊಂಡಿಲ್ಲ? ಇದರಲ್ಲಿ ಇಷ್ಟು ದೊಡ್ಡ ಕಲ್ ಬರ್ತಿಲ್ಲ. ತಗರಲ್ಲಪ್ಪ, ಏನ್ ಬೇಕಾದ್ರೆ ತಗ ಕೊಡಿಸ್ತೀನಿ. ಅಲ್ಲಿ ಕುಂದ್ರಲ್ಲಿ ಸರಿ ಏನ್ ಬೇಕು? ನಂಗೂ ಒಂಟಿ ಎಲ್ಲ ಸರಿ 4 ಟೀ. ಓಕೆ ಸರ್. ತಗೋ ಸರ್ ನಿಮ್ ಬಿಲ್. ಏನಪ್ಪ ಸರ್, ನಾನು ಹೇಳಿದ ಟೀ ಅಷ್ಟೇ, ಬಿಲ್ ನೀವು ಇಟ್ಕೊಳ್ಳಿ. ಒಂದು ಸಿಗರೇಟ್ ಕೊಡಿ. ನೀನೇನೊಂದು ತಗೋ. ಏಯ್ ಹುಡುಗಿಯಾಗಿ ಸಿಗರೇಟ್ ಸೆತ್ತೀಯಾ? ಅವೆಲ್ಲ ನಿಂಗೆ ಯಾಕೆ, ಸುಮ್ಮನೆ ಇನ್ನೊಂದು ತಗೋ. ಆಯ್ತು. ಏಯ್ ಏನು ನೀನು ಹುಡುಗಿಯಾಗಿ ಸಿಗರೇಟ್ ಸೇಯ್ತಾ ಇದೆಯಾ? ಅಣ್ಣ ಇದು ನಂದಲ್ಲ, ಇವ್ರದು. ಏಯ್ ಅವನ ಕೈಯೇ ಇಲ್ಲ, ಯಾಕೆ ಸುಳ್ಳು ಹೇಳ್ತೀಯಾ? ಅಕ್ಕ ನನ್ಗಿಲ್ಲ ಅಂದ್ರೆ ಇಲ್ಲ, ದೇವ್ರಿಗಾದ್ರೆ ಎದ್ರಿ, ಸುಳ್ಳು ಹೇಳ್ಬೇಡಿ.